ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಾರ್ವರಿ ಅವರೇ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು. ನಿಮ್ಮ ಮನೆಯಲ್ಲಾಗ್ಲಿ ನಿಮ್ಮ ಕಂಪನಿಲಾಗ್ಲಿ ಏನೇ ಅನಾಹುತ ಆಗಿದ್ರು ಅದಕ್ಕೆಲ್ಲ ಕಾರಣ ನಿಮ್ಮ ಚಿಕ್ಕಮ್ಮ. ಯಾರೋ ಅಬ್ಸರ್ವ್ ಮಾಡಿ ಈ ಪ್ರಾಜೆಕ್ಟ್ನ ಕದ್ದಿದ್ದಾರೆ ಅಂತ ಅವ್ರಿಗೆ ಅನುಮಾನ ಬಂದಿದೆ. ಅಪ್ಪಿ ತಪ್ಪಿನೂ ಈ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು. ಈಗ ಗೊತ್ತಾಯ್ತಾ ನಿಮ್ಮ ಭವಿಷ್ಯಕ್ಕೆ ವಿಷ ಹಾಕೋ ಕೆಲಸ ಮಾಡಿದ್ದು ಯಾರು ಅಂತ? ಅಭಿ, ಅಮ್ಮ ಬನ್ನಿ ಕೂತ್ಕೊಳ್ಳಿ. ಯಾಕಮ್ಮ ನೀವು ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಾಯ್ತು ನಿನಗೆ? ನನಗೆಲ್ಲೂ ಆಗಿಲ್ಲಮ್ಮ, ನಾನು ಆರಾಮಾಗಿದ್ದೀನಿ. ನಿನ್ನ ಮನಸ್ಸು ಗಾಜಿನ ಪಾತ್ರೆ ಇದ್ದ ಹಾಗೆ. ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ಅದು ನಿನ್ನ ಮುಖದಲ್ಲಿ ಕಾಣುತ್ತೆ. ನಿನಗೆ ಸುಳ್ಳು ಹೇಳೋಕ್ಕೂ ಬರಲ್ಲ. ಹಾಗೇನೇ ಏನಾದರೂ ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಕುರುಕ್ತಾ ಇದ್ರು ಅದನ್ನು ಮುಚ್ಚಿಡೋಕ್ಕೂ ಬರಲ್ಲ. ಹೇಳಬಿ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಾದರೂ ಸಮಸ್ಯೆನಾ? ಇಲ್ಲಮ್ಮ, ನಾನು ನಿಜವಾಗ್ಲೂ ಏನೂ ಯೋಚನೆ ಮಾಡ್ತಿಲ್ಲ. ಸ್ವಲ್ಪ ನಿದ್ರೆ ಸರಿಯಾಗಿಲ್ಲ ಅಷ್ಟೇ. ಕೆಲಸ ಬೇರೆ ಜಾಸ್ತಿ ಆಯಿತು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಹೌದಾ? ನಿಜ ಹೇಳ್ತಾ ಇದೆಯಾ? ಅಯ್ಯೋ ದೇವ್ರೆ, ಅಮ್ಮಂಗೆ ನನ್ನ ಮಾತೆಲ್ಲ ಗೊತ್ತಾಗ್ತಿದೆ. ಇವ್ರ ಹತ್ರ ನಾನು ಚಿಕ್ಕಮ್ಮನ ಬಗ್ಗೆ ಹೇಗೆ ಹೇಳಲಿ? ಏನನ್ನೇ ಆಗಲಿ ತುಂಬ ತಲೆಗೆ ಹಚ್ಕೋಬೇಡ. ಆರೋಗ್ಯದ ಕಡೆ ಗಮನ ಕೊಡು. ಚೆನ್ನಾಗಿ ನಿದ್ದೆ ಮಾಡು. ಅಭಿ ಯಾಕೋ ತುಂಬ ನೋವಲ್ಲಿದ್ದಾನೆ ಅನ್ನಿಸ್ತಾ ಇದೆ. ಆದರೆ ಅದನ್ನು ಹೇಳ್ಕೊತಿಲ್ಲ. ನಾನೀಗ ಒತ್ತಾಯ ಮಾಡೋದು ಸರಿಯಿಲ್ಲ. ಇವನಿಗೆ ಸ್ವಲ್ಪ ಸಮಾಧಾನ ಆಗಲಿ. ಅಭಿ, ನಮ್ಮ ಆಸೆ, ನಮ್ಮ ಕನಸುಗಳು, ನಮ್ಮ ಗುರಿ, ನಮ್ಮ ಸಾಧನೆ ಇವೆಲ್ಲ ಸಮುದ್ರದ ಮರಳಿನ ಮೇಲೆ ಬರೆಯೋ ಅಕ್ಷರಗಳಿದ್ದ ಹಾಗೆ. ಕೆಲವೊಂದು ಸಲ ಜೀವನದಲ್ಲಿ ಅಲೆಗಳು ಬಂದು ಆ ಅಕ್ಷರಗಳನ್ನ ಅಳಿಸ್ಕೊಂಡು ಹೊಟ್ಟೋಗುತ್ತೆ. ಕೆಲವೊಂದು ಸಲ ಅಕ್ಷರಗಳನ್ನ ಮುಟ್ಟಕ್ಕೂ ಆಗದೆ ಅಲೆಗಳು ಹಿಂದೆ ಹೋಗ್ಬಿಡುತ್ತೆ. ನಾವು ಎಲ್ಲದಕ್ಕೂ ಸಿದ್ಧವಾಗಿರಬೇಕು. ಜೀವನದಲ್ಲಿ ಬರೋ ಸಮಸ್ಯೆಗಳು ನಮ್ಮ ನೆಮ್ಮದಿನ ಅಳಿಸಾಕಿದ್ರೆ ನಾವು ಮತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಮರಳಿನ ಮೇಲೆ ಮತ್ತೆ ಮತ್ತೆ ಬರೆಯೋದೇ ಜೀವನ. ಆದರೆ ನಾವು ಬರೀತಾ ಇರೋದು ಮರಳಿನ ಮೇಲೆ ಅನ್ನೋದನ್ನು ಮರಿಬಾರ್ದು. ಜೀವನದಲ್ಲಿ ಏನೇ ಆದರೂ ಕುಗ್ಗಬಾರ್ದು. ಅಲೆಗಳ ಜೊತೆ ಆಟ ಆಡಬೇಕೇ ಹೊರತು ಅಲೆಗಳಿಗೆ ಭಯ ಪಡಬಾರ್ದು. ಸಮಸ್ಯೆಗಳು ಅಲೆಗಳಿದ್ದಾಗೆ. ಅಮ್ಮ, ನಿಮ್ಮ ಮಾತು, ನಿಮ್ಮ ಮಡಿಲು ಎಷ್ಟು ಹಿತ ಅನಿಸುತ್ತೆ. ನೀವು ಹೇಳಿದ ಹಾಗೆ ಎಷ್ಟೇ ಕಷ್ಟಗಳಿದ್ರು, ನೋವುಗಳಿದ್ರು, ಯೋಚನೆಗಳಿದ್ರು, ಈ ನಿಮ್ಮ ಮಾತು ಎಲ್ಲನೂ ದೂರ ಮಾಡಿಬಿಡುತ್ತೆ. ಈ ನಿಮ್ಮ ಮಡಿಲಿಗೆ ಅಂಥ ಶಕ್ತಿ ಇದೆ. ನೀನು ಈ ರೀತಿ ಯೋಚನೆ ಮಾಡ್ತಾ ಒದ್ದಾಡೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಭಿ. ನೀನು ನೆಮ್ಮದಿಯಾಗಿರಬೇಕು. ಯಾವುದೇ ವಿಷಯ ಆದರೂ ಅದನ್ನು ಸಮಾಧಾನದಿಂದ ಯೋಚನೆ ಮಾಡಿ ನಿಭಾಯಿಸಬೇಕು. ಒಳ್ಳೆ ಹುಡುಗ. ಸರಿಯಾಗಿ ನಿದ್ದೆ ಆಗಿಲ್ಲ ಅಂತಿದ್ದ. ಇಷ್ಟು ಬೇಗ ನಿದ್ರೆ ಬಂದ್ಬಿಟ್ಟಿದೆ. ಆದರೆ ಇವನೇನೋ ಯೋಚನೆ ಮಾಡ್ತಿರೋದಂತೂ ಸತ್ಯ. ಅದೇನಿರ್ಬೋದು? ಓ, ಇವನು ಇಲ್ಲಿದ್ದಾನಾ?
ಅಭಿ ನಿಮ್ಮ ಮಡ್ಲಲ್ಲಿ ಮಲಗಿರೋದು ನೋಡ್ತಿದ್ರೆ ಮಗುನ ನೋಡ್ದಾಗ ಅನ್ನಿಸ್ತಿದೆ. ಮಗು ಥರನೇ ಕಾಣ್ತಿದ್ದಾನೆ. ಹಾಂ, ಸಾಕು ನಿನ್ನ ದೃಷ್ಟಿನ ತಗಲತ್ತೆ ನನ್ನ ಮಗನಿಗೆ. ಅದು ನಿಜನೇ ಬಿಡಿ. ಪಾಪ ಅಭಿ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ನಾನು ನಡುವೆ ಎಚ್ಚರ ಆದಾಗೆಲ್ಲ ನೋಡ್ತಿದ್ದೆ, ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದ. ಆಫೀಸ್ ಕೆಲಸ ಜಾಸ್ತಿ ಆಗಿರಬೇಕು, ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಅಯ್ಯೋ, ನಾನು ಬಂದಿದ್ದ ವಿಷಯ ಹೇಳೋದೇ ಮರ್ತುಬಿಟ್ಟೆ ನೋಡಿ. ನೀವು ಆಫೀಸ್ ಕೆಲಸ ಅಂದಾಗ ನೆನಪಾಯ್ತು. ಆಫೀಸಿಂದ ಫೈಲ್ ತೊಗೊಂಡು ಅವಿಭಾವನ್ ಕೇಳಿಕೊಂಡು ಮ್ಯಾನೇಜರ್ ಬಂದಿದ್ದಾರೆ. ಹೌದಾ? ಅವಿನೂ ಇಲ್ಲ, ಇವನು ಮಲಗಿದಾನೆ? ಇಲ್ಲಮ್ಮ, ಅವ್ರು ಬಂದಿದ್ದು ಯಾವುದೋ ಫೈಲ್ಗೆ ಸೈನ್ ಆಗಬೇಕು ಅಂತ. ಅದಕ್ಕೆ ಮಾವ ಆ ಫೈಲ್ನ ಶಾರ್ವರಿ ಎತ್ತಿಗೆ ವಹಿಸ್ಬಿಟ್ಟು ಹೋದ್ರು. ಮೋಸ್ಟ್ಲಿ ಶಾರ್ವರಿ ಎತ್ತನೇ ಆ ಫೈಲ್ಸ್ಗೆಲ್ಲ ಸೈನ್ ಮಾಡ್ತಾರೆ ಅನಿಸುತ್ತೆ. ಈ ವಿಷಯನ ಅಭಿಗೆ ಹೇಳೋಕೆ ಅಂತಲೇ ಬಂದೆ. ಈಗ ಶಾರ್ವರಿ ಎತ್ತನೇ ಫೈಲ್ಸ್ನ ನೋಡ್ತಿದ್ದಾರೆ. ಏನಂದೆ ನೀನು? ಅಭಿ, ನೀನು ಯಾಕೆ ಎದ್ದೆ? ಇನ್ನು ಸ್ವಲ್ಪ ಹೊತ್ತು ಮಲ್ಕೋ. ಅದೆಲ್ಲ ಬಿಡು, ಇವಾಗ ತಾನೇ ಏನು ಹೇಳಿದ್ದೀರಿ? ಏನದು? ಅದೇ ಅಭಿ, ಏನೋ ಸೈನ್ ಆಗಬೇಕು ಅಂತ ಆಫೀಸಿಂದ ಮ್ಯಾನೇಜರ್ ಬಂದಿದ್ರು. ಮಾವ ಶಾರ್ವರಿಯತೆಗೆ ಸೈನ್ ಮಾಡೋಕ್ಕೆ ಹೇಳಿದ್ದಾರೆ. ಶಾರ್ವರಿಯತೆ ಆ ಫೈಲ್ಸ್ನ ನೋಡ್ತಿದ್ದಾರೆ. ಅಭಿ, ನಿಲ್ಸಿ. ಇನ್ನು ಮುಂದೆ ಆಫೀಸ್ ಕೆಲಸಗಳು ಮನೆಗೆ ಬರಬಾರ್ದು. ಅಕಸ್ಮಾತ್ ಬಂದ್ರು ಅದು ಮೊದಲು ನನಗೆ ಗೊತ್ತಾಗಬೇಕು. ಓಕೆ ಸರ್, ನಾನಿನ್ನು ಬರ್ತೀನಿ. ಏನಿದು ಅಭಿ? ಯಾಕೆ ಹೀಗೆ ಮಾಡಿದೆ? ಆ ಫೈಲಿಗೆ ನಾನು ಸೈನ್ ಮಾಡಿದರೆ ಏನಾಗ್ತಿತ್ತು? ಕ್ಷಮಿಸಿ ಚಿಕ್ಕಮ್ಮ, ಎಲ್ಲ ಸರಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಬೇಕಿತ್ತು. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಪಕ್ಕದಲ್ಲೇ ಇದ್ದು ಒಳ್ಳೆ ಮಾತಾಡಿ ಕಣ್ಣಿಗೆ ಮಣ್ಣೆರ್ಚ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ. ಮುಗ್ಧವಾಗಿ ಯಾರನ್ನಾದರೂ ನಂಬಿದ್ರೆ ನಂಬಿಕೆ ದ್ರೋಹ ಮಾಡ್ತಾರೆ. ಅದಕ್ಕೆ ಒಂದ್ಸಲಿ ಚೆಕ್ ಮಾಡಿ ಸೈನ್ ಮಾಡೋದು. ಏನಾಗಿದೆ ಇವನ್ಗೆ? ಅಭಿಗೆ ಏನಾಯ್ತು? ಶಾರ್ವರಿ ಹತ್ರ ಯಾವತ್ತೂ ಹೀಗೆ ಮಾತಾಡ್ದವನಲ್ಲ. ಆದರೂ ಸರಿಯಾದ ಮಾತನ್ನೇ ಹೇಳಿದ್ದಾನೆ. ಆದರೆ ಯಾಕೆ ಹೀಗಾಡ್ತಾ ಇದ್ದಾನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.